ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ನಾವಿವತ್ತು ಪಟ್ ಅಂತ ರೆಡಿಯಾಗೋ ಒಂದು ಟೊಮೆಟೊ ರಸಮ್ ರೆಸಿಪಿನ ನೋಡೋಣ. ಟೊಮೆಟೊ ರಸಮ್ ಮಾಡೋದು ತುಂಬಾ ಸಿಂಪಲ್. ಬಿಸಿ ಅನ್ನ ಜೊತೆಗೆ ಈ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಪಟ್ ಅಂತ ರಿಲೇಟಿವ್ಸ್ ಅಥವಾ ಗೆಸ್ಟ್ ಬಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಮಾತಾಡ್ತಾನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಟೊಮೆಟೊ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಟೊಮೆಟೊ ರಸಮ್ ಮಾಡೋಕ್ಕೆ ನಾನಿಲ್ಲಿ ಒಂದು ಮೂರರಿಂದ 4 ಮೀಡಿಯಮ್ ಸೈಜ್ ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡೋದ್ರಿಂದ ಇದನ್ನ ರಫ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ 1 ಚಮಚ ಕಾಳುಮೆಣಸು, ಬೆಲ್ಲ, ಉಪ್ಪು, ಬೆಳ್ಳುಳ್ಳಿ ಹೆಸರು, ಹುಣಸೆಹಣ್ಣು, ತುಪ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಹಾಗೆ ತೆಂಗಿನ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಸಾಸಿವೆ, ಜೀರಿಗೆ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ರಸಮ್ ಪೌಡರ್ ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಹೆಸರು ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು 1-2 ಸುತ್ತು ಸುತ್ತಿಸ್ಕೊಳ್ಳಿ. ಸೊ ಅದೊಂದು ಪೌಡರ್ ಆಗುತ್ತೆ. ಪೂರ್ತಿ ನುಣ್ಣಗಾಗೋದೇನು ಬೇಡ. ಇದಕ್ಕೆ ಟೊಮೆಟೊನ ಸೇರಿಸ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ 2-3 ರೌಂಡ್ಗೆ ಇದು ಫೈನ್ ಪೇಸ್ಟ್ ಆಗುತ್ತೆ. ಇದಕ್ಕೆ ಮತ್ತೆ ವಾಪಸ್ ನೀರನ್ನ ಸೇರಿಸೋ ಅಗತ್ಯ ಇರೋದಿಲ್ಲ. ಟೊಮೆಟೊದಲ್ಲಿರೋ ನೀರೇ ಸಾಕಾಗುತ್ತೆ ಪೇಸ್ಟ್ ಮಾಡೋಕ್ಕೆ. ಸೊ ನಮ್ಮ ಟೊಮೆಟೊ ಪೇಸ್ಟ್ ರೆಡಿ ಇದೆ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಡಿ. ಪಾತ್ರೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು. ಒಂದ್ಸರಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಈ ಟೊಮೆಟೊ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಎಣ್ಣೆ ಹಾಕೋದು ಬೇಡ, ಹಾಗೆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಫ್ರೈ ಮಾಡಬೇಕು ಅಂದರೆ ಅದರಲ್ಲಿ ಹಾಕಿರೋ ಟೊಮೆಟೊ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ನಾವು ಫ್ರೈ ಮಾಡೋದ್ರಿಂದನೇ ಹೋಗುತ್ತೆ. ಸೊ ತುಂಬ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ಇದು ಒಂದ್ಸರಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಖಾರದ ಪುಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಇದರೊಟ್ಟಿಗೆ ರಸಮ್ ಪೌಡರ್ ಮತ್ತು ಬೆಲ್ಲ. ಸ್ವೀಟ್ ಫ್ಲೇವರ್ ಇಷ್ಟಪಡದೇ ಇರೋರು ಬೆಲ್ಲನ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಫ್ರೈ ಆದಂಗೆ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಮಿಕ್ಸ್ಚರ್ದು. ಆ್ಯಂಡ್ ಹಸಿ ವಾಸನೆ ಹೋಗಿದ್ದು ನಿಮ್ಗೆ ಫ್ರೈ ಮಾಡೋವಾಗಲೇ ಗೊತ್ತಾಗುತ್ತೆ. ಈ ಮಿಕ್ಸ್ಚರಲ್ಲಿ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಿದೆ ಅಂತ ಗೊತ್ತಾದಮೇಲೆ ಇದಕ್ಕೆ 3 ಕಪ್ಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಕನ್ಸಿಸ್ಟೆನ್ಸಿ ಜಾಸ್ತಿ ಅಥವಾ ಕಮ್ಮಿ ನೋಡಿಬಿಟ್ಟು ಹಾಕಿ. ಸೊ ನೀರು ಹಾಕಿದ್ಮೇಲೆ ಅದು ಕುದಿಯೋವರೆಗೂ ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ರಸಮ್ ಒಂದ್ಸರಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ. ತೆಂಗಿನ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೇಳೋದಾದರೆ ತೆಂಗಿನ ತುರಿ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ.
ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಈಗ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋಕ್ಕೆ ಒಂದು ಬೌಲಲ್ಲಿ ತುಪ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ. ಸ್ಟೀಲ್ ಬೌಲಲ್ಲಿ ಇಟ್ಬಿಟ್ಟು ಅದನ್ನ ಪೂರ್ತಿ ಸುಟ್ಬಿಟ್ಟಿದ್ದೀನಿ. ತುಪ್ಪ ನಾನು ಅಂದ್ಕೊಂಡಷ್ಟು ಬೇಗ ಏನು ಬಿಸಿ ಆಗಲಿಲ್ಲ. ಸೊ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಒಣಮೆಣಸು ಮತ್ತು ಕರಿಬೇವು ಹಾಕ್ಬಿಟ್ಟು, ಸಾಸಿವೆ ಸಿಡಿದ್ಮೇಲೆ ಒಣಮೆಣಸು ಹಾಕಿ, ಈ ಒಗ್ಗರಣೆನ ರಸಮ್ಗೆ ಹಾಕ್ಬಿಡಿ. ನಾನಿಲ್ಲಿ ಅರಿಶಿನ ಪುಡಿ ಹಾಕೋದನ್ನ ಮಿಸ್ ಮಾಡಿದೆ, ನೀವು ಮಿಸ್ ಮಾಡದೆ ಹಾಕಿ. ಸೊ ಒಗ್ಗರಣೆ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾಗಿರೋ ಟೊಮೆಟೊ ರಸಮ್ ರೆಡಿ ಟು ಸರ್ವ್. ಇದೇ ಥರ ಸಿಂಪಲ್ ಆಗಿರೋ ಪಟ್ ಅಂತ ಮಾಡೋ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.